ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ 14ನೇ ಅಡ್ಡ ರಸ್ತೆಯಲ್ಲಿರುವ ಅನಂತ ಶಕ್ತಿ ದೇವತೆ, ಭಕ್ತಾದಿಗಳ ಆರಾಧ್ಯ ದೇವತೆ ಶ್ರೀ ಮಂಗಳ ಕರುಮಾರಿಯಮ್ಮ ದೇವಾಲಯದಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ದೇವಿಯ ಉಪಾಸಕರು, ದೇವಾಲಯದ ಸಂಸ್ಥಾಪಕರು ಹಾಗೂ ಪ್ರಧಾನ ಅರ್ಚಕರಾದ ಶ್ರೀ ರಾಜಶೇಖರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಪೂಜಾ ವಿಧಿವಿಧಾನ, ಪೂಜಾ ಕೈಂಕರ್ಯಗಳು ನಡೆದವು. ಕಾರ್ಯಕ್ರಮದಲ್ಲಿ ನೂರಾರು ಜನ ಭಕ್ತಾದಿಗಳು, ವಿಶೇಷವಾಗಿ ಮಹಿಳಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ದೇವಾಲಯದಲ್ಲಿ ವಿಶೇಷ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಹಾಗೂ ಶುಕ್ರವಾರದಲ್ಲಿ ವಿಶೇಷ ಪೂಜೆಗಳು ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದ್ದು, ನೂರಾರು ಜನ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಳ್ಳುತ್ತಾರೆ ಎಂದು ದೇವಾಲಯದ ವಿಶೇಷತೆ ಬಗ್ಗೆ ಶ್ರೀ ರಾಜಶೇಖರ ಸ್ವಾಮೀಜಿಯವರು ತಿಳಿಸಿದರು. ಓಂ ಶಕ್ತಿ ಓಂ. ಮಹಾಲಕ್ಷ್ಮೀಪುರ ನಿವಾಸಿನಿ ಶ್ರೀ ಮಂಗಳ ಕರುಮಾರಿಯಮ್ಮನವರು ಈ ಜಾಗದಲ್ಲಿ 74ನೇ ಇಸ್ವಿಯಲ್ಲಿ ಆರಂಭ ಆಗಿದ್ದ ದೇವಸ್ಥಾನ. ಇವತ್ತಿನವರೆಗೂ ಈ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಅಮ್ಮನವರು ಆಶೀರ್ವಾದದಿಂದ ಬಂದವರಿಗೆ ಎಲ್ಲರಿಗೂ ಅಮ್ಮನು ಒಳ್ಳೆಯದು ಮಾಡಿ ಅವರ ಕಾರ್ಯಗಳನ್ನು ಯಶಸ್ವಿ ಮಾಡಿಕೊಡುತ್ತಾಳೆ. ಈ ದೇವಸ್ಥಾನ ವಿಶೇಷ ಏನೆಂದರೆ ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಗಳಲ್ಲಿ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ನೆನೆಸಿದ ಕೆಲಸಗಳನ್ನು ಆ ತಾಯಿ ಜಗನ್ಮಾತಾ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಾಳೆ. ಅದರಂತೆ ಈ ಮಂಗಳ ಕರುಮಾರಿಯಮ್ಮನ ದೇವಸ್ಥಾನವು ಮಹಾಪವಿತ್ರವಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶ್ರದ್ಧೆ, ಭಕ್ತಿ, ಭಯ ಇದು ಮೂರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದು ಅವಳ ಸೇವೆಯನ್ನು ಮಾಡಿದರೆ ಎಲ್ಲ ಕೆಲಸಗಳು ಇಲ್ಲಿ ನೆರವೇರುತ್ತದೆ. ಇಲ್ಲಿ ವಿಶೇಷ ಏನೆಂದರೆ ಅಮಾವಾಸ್ಯೆಯಲ್ಲಿ ಅಮ್ಮನವರಿಗೆ ದೃಷ್ಟಿ ಕುಂಬಳಕಾಯಿ ಮತ್ತು ದೇವಿಗೆ ಬಲಿಪೂಜೆ ಮತ್ತು ಪ್ರತಿಂಗರ ಹೋಮ ಇಲ್ಲಿ ನಡೆದುಕೊಂಡು ಬರುತ್ತಿದೆ. ಇದರಂತೆಯೇ ಈ ಜಾಗದಲ್ಲಿ ಭಕ್ತಾದಿಗಳು ಬಂದು ಅವರು ನೆನೆಸಿದ ಕಾರ್ಯ ಆಗಲೆಂದು ಹೇಳಿ ಅವರು ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ಮತ್ತು ಪ್ರತಿಂಗರ ಹೋಮದಲ್ಲಿ ಕುಳಿತು ಅದನ್ನು ತೆಗೆದುಕೊಂಡು ಹೋಗಿ 3 ಮನೆಯಲ್ಲಿ ನಿವರಿಸಿ, ವ್ಯಾಪಾರದಲ್ಲಿ ನಿವರಿಸಿ, ಮನೆಯ ಮುಂದೆ ಇರುವ 3 ದಾರಿಯಲ್ಲಿ ಹೊಡೆದರೆ ಅವರ ಕಷ್ಟಗಳು ಎಲ್ಲವೂ ನೆರವೇರುತ್ತದೆ. ಅದರಂತೆಯೇ ಪ್ರತಿಂಗರ ಹೋಮ ಎನ್ನುವುದು ದುಷ್ಟರು ಮತ್ತು ದುಷ್ಟಶಕ್ತಿಗಳನ್ನು ಅಡಗಿಸುವ ಹೋಮ, ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಹೋಮ. ಈ ಹೋಮವನ್ನು ಮಾಡಿದರೆ ಅಷ್ಟು ಒಳ್ಳೆಯದಾಗುತ್ತದೆ. ಶುಕ್ರವಾರದಲ್ಲಿ ರಾಹುಕಾಲ ಪೂಜೆ ವಿಶೇಷ. 1 ವಾರ, 2 ವಾರ, 9 ವಾರ, 108 ವಾರ ಇಂಥ ಕೆಲಸಗಳನ್ನು ಮಾಡಿದರೆ ಅವರಿಗೆ ಮಾಂಗಲ್ಯ ಬಲ ಮತ್ತು ಮಕ್ಕಳ ಬಲ ಮತ್ತು ಅವರ ವ್ಯಾಪಾರ ಕಾರ್ಯಗಳು ಸಿದ್ಧಿಯಾಗುತ್ತದೆ. ಶುಕ್ರವಾರದಲ್ಲಿ ಸಾಯಂಕಾಲ ದೇವಿಯು ಆವಾಹನೆಯಾಗಿ ಮಕ್ಕಳಿಗೆ ಬರುವವರಿಗೆ ವಾಗ್ದಾನವನ್ನು ಕೊಟ್ಟು ಅವರ ನೆನೆಸಿದ ಕಾರ್ಯಗಳನ್ನು ಜಯಗಳಿಸುತ್ತಿದ್ದಾಳೆ. ಅದರಂತೆಯೇ ಅಮಾವಾಸ್ಯೆಯಲ್ಲಿ ನಡೆದುಕೊಂಡು ಬರುತ್ತದೆ. ಮತ್ತು ಪೌರ್ಣಮಿಗಳಲ್ಲಿ ವಿಶೇಷವಾಗಿ ಪೌರ್ಣಮಿ ಹೋಮ ಮತ್ತು ಈಶ್ವರನಿಗೆ ಅಭಿಷೇಕ ಮತ್ತು ಇಲ್ಲಿರುವ ಎಲ್ಲ ದೇವರಿಗೂ ಅಭಿಷೇಕ ಮಾಡಿ ಇಲ್ಲಿ ಮಧ್ಯಾಹ್ನ ಅಮ್ಮನವರ ಆವಾಹನೆ ಆಗಿ ಆಶೀರ್ವಾದ ಮಾಡಿ ಅನ್ನ ಸಂತರ್ಪಗಳನ್ನು ಮಾಡುತ್ತೇವೆ. ಅನ್ನದಾನದ ಮುಂದೆ ಯಾವುದೂ ಇಲ್ಲ. ಅದರಂತೆಯೇ ವಿದ್ಯಾದಾನ, ಅನ್ನದಾನ, ಸಮಾಧಾನ ಇದು 3 ಜನಗಳಿಗೆ ಅನಂತವಾಗಿರುವುದು. ಅನ್ನದಾನ ಒಂದು ಸಾಕು ಅನ್ನುವುದು ಅದು ಒಂದೇ ಭಕ್ತಾದಿಗಳಿಗೆ. ಅದನ್ನು ಇಲ್ಲಿ ಮಾಡುತ್ತಾ ಬರುತ್ತಿದ್ದೇವೆ. ಭಕ್ತಾದಿಗಳಿಗೆ ಇಲ್ಲಿ ಬಂದವರಿಗೆಲ್ಲ ಕಾರ್ಯಗಳು ವಿಜಯವಾಗಿದೆ. ಹೇಳಬೇಕಾದರೆ ಇನ್ನೂ ಎಷ್ಟೋ ದೊಡ್ಡ ದೊಡ್ಡ ಕಥೆಗಳು ಇದೆ. ಇದರ ಹಿಂದೆ ಭಕ್ತಾದಿಗಳನ್ನು ನೀವೇ ಬಂದು ನೀವೇ ಅವರನ್ನು ನೋಡಿ ಅವರ ಬಾಯಿನಲ್ಲಿ ಬರುವ ಮಾತುಗಳನ್ನು ವಿಚಾರಿಸಿ ನೀವು ಈ ದೇವಸ್ಥಾನಕ್ಕೆ ಬನ್ನಿ. ಯಾರಿಗೆ ಎಷ್ಟು ಒಳ್ಳೆಯದಾಗಿದೆ ಎನ್ನುವುದು ನಿಮಗೆ ಗೊತ್ತಾಗುತ್ತದೆ. ಆದ್ದರಿಂದ ತಾಯಿಯ ಆಶೀರ್ವಾದವನ್ನು ಪಡೆದು ಈ ದೇವಸ್ಥಾನದಲ್ಲಿ ಪೌರ್ಣಮಿಗೆ ಬರುವವರಿಗೆ ಆಶೀರ್ವಾದವನ್ನು ಕೊಟ್ಟು ಅಮ್ಮನವರು ಯಾವಾಗಲೂ ಇರುತ್ತಾಳೆ. ಈ ಜಾಗದಲ್ಲಿ ತುಂಬ ವರ್ಷಗಳಿಂದ ತಾಯಿಯ ನಿರಂತರವಾದ ಕೆಲಸಗಳು ನಡೆಯುತ್ತಾ ಬರುತ್ತಿದೆ ಎಂದು ಹೇಳಿ ತಾಯಿ ಎಲ್ಲರಿಗೂ ಆಶೀರ್ವಾದ, ಆರೋಗ್ಯ ಕೊಡಲಿ. ಅದರಂತೆಯೇ ಈ ಟಿವಿಯನ್ನು ನಡೆಸುವವರಿಗೆ ದೇವಿಯ ಆರೋಗ್ಯ, ಅನುಗ್ರಹ, ಆಶೀರ್ವಾದ ಇನ್ನೂ ಮೇಲೆ ಅವರಿಗೆ ಪ್ರಚಾರ ಮಾಡುವ ಶಕ್ತಿ, ಜನಗಳಿಗೆ ಸೇವೆ ಮಾಡುವ ಅನುಕೂಲ ಕೊಡಲಿ ಎಂದು ಹೇಳಿ ನಾನು ಪ್ರಾರ್ಥಿಸುತ್ತಾ ಓಂ ಶಕ್ತಿ ಓಂ, ಓಂ ಶಕ್ತಿ ಓಂ. ಯಾವುದೇ ದೇವಾಲಯ ಅಭಿವೃದ್ಧಿ ಆಗಬೇಕು, ಯಾವುದೇ ದೇವಿಯ ಶಕ್ತಿ ಹೆಚ್ಚಾಗಬೇಕು ಅಂದರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಬೇಕು. ಹೌದು, ಜೊತೆಗೆ ಭಕ್ತಾದಿಗಳ ಸಹಕಾರ ಹೆಚ್ಚಾಗಿ ಬೇಕಾಗುತ್ತೆ. ಹೌದು ಹೌದು ಹೌದು, ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು ಈಡೇರಬೇಕಾಗುತ್ತೆ. ಹೌದು ಹೌದು, ಖಂಡಿತ ಖಂಡಿತ.
ಈ ಜಾಗದಲ್ಲಿ ನಾವು ಮಹತ್ವ ಅಂದರೆ ದೇವಿ ಬಂದು ಇಲ್ಲಿ ಸಿದ್ಧಿ ವಾಗ್ದಾನವನ್ನು ಕೊಡ್ತಾಳೆ. ಆ ವಾಗ್ದಾನ ಸಿದ್ಧಿಯಿಂದ ಅವ್ರು ನೆನೆಸಿದ ಕಾರ್ಯಗಳೆಲ್ಲ ಫಲಿಸ್ತಾ ಇದೆ. ಅವರು ಹೇಳಿದ ಅಮ್ಮ ಏನು ಹೇಳಿದ ಅವ್ರಿಗೆ ನಡೀತಾ ಇದೆ. ಅದಂತೆ ಈ ಜಾಗದಲ್ಲಿ ತಾಯಿ ಇಲ್ಲಿ 74ನೇ ಇಸ್ವಿನಲ್ಲಿ ಈ ಜಾಗದಲ್ಲಿ ಈಶ್ವರ ಪಾರ್ವತಿ ಪರಮೇಶ್ವರರು ಗಗನ ಮಾರ್ಗದಲ್ಲಿ ಮೇಲೆ ಹೋಗುವಾಗ ಒಂದು ತಾವರೆ ಹೂವು ಈ ಜಾಗದಲ್ಲಿ ಬಿತ್ತು. ಆ ಜಾಗದಲ್ಲಿ ಬಿದ್ದಾಗ ಈಶ್ವರ ಪಾರ್ವತಿಯು ಈ ಜಾಗವು ಒಂದು ಪುಣ್ಯಕ್ಷೇತ್ರವಾಗುತ್ತದೆ. ಇದು ಮನೆ ಇರುವ ಜಾಗಗಳಾದರೂ ಇದು ಮುಂದಕ್ಕೆ ಒಂದು ಬಾಲಕನ ಮೇಲೆ ನಾನು ಬಂದು ಕುಳಿತು ಅವನ ರೂಪದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಈ ಜಾಗವನ್ನು ಪವಿತ್ರ ಮಾಡಿ ಅಕ್ಕಪಕ್ಕ ಇದ್ದರೂ ಆ ಜಾಗವನ್ನು ನನಗಾಗಿ ನಾನು ಮಾಡಿಕೊಂಡು ಇಲ್ಲಿ ಕುಳಿತು ಬರುವವರಿಗೆ ಆಶೀರ್ವಾದವನ್ನು ಕೊಟ್ಟು ನಾನು ಅನುಗ್ರಹ ಮಾಡ್ತೀನಿ ಅಂತೇಳಿ ನಮಗೆ ವಾಗ್ದಾನ ಕೊಟ್ಟಿದ್ದಾಳೆ. ಅದರಂತೆ ಈಗ ನಡೀತಾ ಇದೆ. ಇನ್ನೂ ನಡೆಯುತ್ತಾ ಅನುಗ್ರಹ ಆಗ್ತಾ ಇದೆ. ಇನ್ನೂ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಅನ್ನದಾನ ಮತ್ತು ಎಲ್ಲ ದಾನಿಗಳು ಮುಂದೆ ಬಂದು ನಿಂತು ಈ ದೇವಸ್ಥಾನ ನಡೆಸಬೇಕು. ಇನ್ನೂ ಒಂದು ಬರುವ ವರ್ಷದಲ್ಲಿ 50ನೇ ವರ್ಷ ಈ ದೇವಸ್ಥಾನ ಕಟ್ಟಿ 50 ವರ್ಷ ಆಗುತ್ತದೆ. ಅದರಿಂದ ಕುಂಭಾಭಿಷೇಕ ಮಾಡಲು ನಾವು ವಿಧಿಯಿಂದ ನಿಶ್ಚಯಿಸಿದ್ದೇವೆ. ಅದರಿಂದ ಸ್ವರ್ಣ ಕುಂಭಾಭಿಷೇಕ ಸ್ವರ್ಣ ಬಂದ ಪೂಜೆಗಳನ್ನು ಮಾಡಲು ನಿಶ್ಚಯಿಸಿದೆವು. ಭಕ್ತಾದಿಗಳು ಬಂದು ಮುಂದೆ ನಿಂತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಬೇಕೆಂದು ನಾನು ಅಮ್ಮನವರನ್ನು ಕೇಳಿಕೊಳ್ಳುತ್ತೇನೆ. ಅದೇ ತಾಯಿಯ ಹೇಳಿಕೆಯನ್ನು ಕೇಳುವುದು ಶುಕ್ರವಾರ ಒಂದು ದಿವಸ. ಆ ಶುಕ್ರವಾರ ಒಂದು ದಿವಸ ಅಮ್ಮನವರ ಹತ್ರ ಬಂದು ವಾಗ್ದಾನ ಕೇಳಬೇಕಾದ್ರೆ ಒಂದು ದಿವಸ ಇಲ್ಲ 2 ದಿವಸ ಮುಂಚಿತವಾಗಿ ದೇವಸ್ಥಾನಕ್ಕೆ ಸಂಪರ್ಕಿಸಿ ಅಮ್ಮನವರಿಗೆ 751 ರೂಪಾಯಿ ಅಭಿಷೇಕಕ್ಕೆ, ವಾಗ್ದಾನಕ್ಕೆ ಅಂತ ನಾವು ಏನೋ ಹಣ ತೊಗೊಳೋದಿಲ್ಲ, ಅಭಿಷೇಕಕ್ಕೆ ಅಂತ ತಗೊಂಡು ಆ ಹಣದಲ್ಲಿ ಅಭಿಷೇಕ ಮಾಡಿ ಅವರಿಗೆ ಪ್ರಸಾದವನ್ನು ಕೊಟ್ಟು ದೇವಿಯ ಬಳಿ ಬಿಟ್ಟು ಅವರಿಗೆ ವಾಗ್ದಾನವನ್ನು ಕೊಡಿಸಿ ಅವರಿಗೆ ನೆನೆಸಿದ ಕಾರ್ಯವನ್ನು ದೇವಿ ಹೇಳಿದ ಮೇಲೆ ಅವರಿಗೆ ಪ್ರಸಾದವನ್ನು ಕೊಟ್ಟು ಕಳಿಸುತ್ತಿದ್ದೀವಿ. ಹೌದು. ವಿಶೇಷ ಕುಂಭಾಭಿಷೇಕ ಅನ್ನುವುದು ವಿಶೇಷ ಪೂಜೆ, ಹೋಮ ಹವನಗಳು ಮತ್ತು ದೇವರಿಗೆ ಬೇಕಾದ ಪೂಜೆಗಳು ಮತ್ತು ದೇವರಿಗೆ ಚಿನ್ನದ ಕಿರೀಟ ಹಾಕಬೇಕು ಅಂತ ನಿಶ್ಚಯಿಸಿದ್ದೇವೆ ಮತ್ತು ಸ್ವರ್ಣ ಕಳಸಗಳು ಇಡಬೇಕು ಅಂತ ನಿಶ್ಚಯಿಸಿದ್ದೇವೆ ಮತ್ತು ದೇವಸ್ಥಾನದ ಆವರಣ ಪೂರ್ತಿಯಾಗಿ ಆದರೆ ದೇವಿಗೆ ಸ್ವರ್ಣ ಕವಚಗಳನ್ನು ಹಾಕಬೇಕಾಗಿ ವಿಚಾರಿಸಿದ್ದೇವೆ. ಅದರಂತೆಯೇ ಈ ದೇವಸ್ಥಾನದಲ್ಲಿ ಮುಂದೆ ಇಂಥ ಕಾರ್ಯಕ್ರಮ ಮತ್ತು ಭಕ್ತಾದಿಗಳಿಗೆ, ಬಡವರಿಗೆ, ಕಣ್ಣಿಲ್ಲದವರಿಗೆ ಮತ್ತು ಓದು ವಿದ್ಯಾರ್ಥಿಗಳಿಗೆ ಮತ್ತು ಅನ್ನದಾನ ಇಂಥ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ನಾವು ದೇವಸ್ಥಾನ ದಿನ ತೆಗಿತೀವಿ. ತೆಗೆದು 12 ಗಂಟೆವರೆಗೂ ದೇವಸ್ಥಾನ ತೆಗೆದಿರ್ತೀವಿ. ಮತ್ತು 5:15 ತೆಗೆದು ರಾತ್ರಿ 8:30ವರೆಗೂ ನಡೀತೀವಿ. ಆ ಸಂದರ್ಭದಲ್ಲಿ ಬಂದರೆ ಭಕ್ತಾದಿಗಳಿಗೆ ಅರ್ಚನೆ, ಪೂಜೆ ಮತ್ತು ಅದೆಲ್ಲ ಮಾಡಿಕೊಡ್ತೀವಿ. ಅಮ್ಮನವರ ವಾಗ್ದಾನ ಮಾತ್ರ ಶುಕ್ರವಾರ ಇರ್ತದೆ. ಹೌದು, 7 ದಿನವೂ ತೆರೆದಿರ್ತಾರೆ. 7 ದಿನವೂ ತಾಯಿಯ ಆಶೀರ್ವಾದ ನಿಮ್ಗೆ ಬಂದು ಅವಳ ಪಾದದಲ್ಲಿ ನಮಸ್ಕಾರ ಮಾಡಿ ಅವಳ ಗರುಡಗಂಬವನ್ನು 3 ಸುತ್ತಿ ಹೋದರೆ ಅವಳು ನೆನೆಸಿದ ಕಾರ್ಯ ಆಗುತ್ತದೆ. ಮತ್ತು ಆಚೆ ಕಡೆ ಇರುವ ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚಿ 3 ಸುತ್ತಿ ಅವರು ನೆನೆಸಿದ ಕಾರ್ಯವನ್ನು ಅಮ್ಮನ ಬಳಿಯಲ್ಲಿ ನಿಂತು 1 ನಿಮಿಷ ಅವರ ಮೌನವಾಗಿ ಹೇಳಿ ಹೋದರೂ ಅವರ ಕೆಲಸಗಳು ಆಗುತ್ತದೆ.